ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ದಾಂಡೇಲಿ ತಾಲೂಕು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ವ್ಯವಸ್ಥಾಪನಾ ಸಮಿತಿ ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ರಾಮನಗರ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರ ಕೃಪಾಶೀರ್ವಾದಗಳೊಂದಿಗೆ ಜರುಗುವ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ 10ನೇ ನವೆಂಬರ್ 10ರ ಸೋಮವಾರ ಬೆಳಿಗ್ಗೆ 7:30 ಗಂಟೆಗೆ ದೊಡ್ಡ ತಾಲೂಕಿನ ರಾಮನಗರ ಸಮುದಾಯ ಭವನದಲ್ಲಿ ಜರುಗಿತು. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪೀಠಯೋಗಿ ಮೋಹನ್ ನಾಥ್ ಮಹಾರಾಜ್, ಶ್ರೀ ಸಿದ್ದಹಂಡಿ ಬಡಂಗನಾಥ್ ಜೀಮರ್ ಕುಂಬಾರವಾಡ, ಶ್ರೀ ಪೀಠಯೋಗಿ ಮೋಹನನಾಥ್ ಮಹಾರಾಜ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ದಯಾಶೀಲ, ಪ್ರಾದೇಶಿಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಬಿಸಿ ಟ್ರಸ್ಟ್ ರಿ ಪ್ರಾದೇಶಿಕ ನಡೆಯ ಧಾರವಾಡ ಅಧ್ಯಕ್ಷತೆಯನ್ನು ಶಿವಾಜಿ ಗೋಸಾಬಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಾಮನಗರ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಧರ್ಮಸ್ಥಳ ಸಂಘದ ಧಾರವಾಡ ಜಿಲ್ಲೆಯ ನಿರ್ದೇಶಕರಾದ ಶ್ರೀ ಪ್ರದೀಪ್ ಶೆಟ್ಟಿ, ರಾಮನಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೇಯಾ ಸಾವಂತ್, ಜೋಯ್ಡಾ ತಾಲೂಕಿನ ಮಾಜಿ ಸದಸ್ಯರಾದ ಶ್ರೀ ಶರಶ್ಚಂದ್ರ ಗುರ್ಜರ್, ಸಹಕಾರಿ ಸಂಘದ ಚೇರ್ಮನ್ ಗುರುನಾಥ್ ಕಾಮತ್, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಪಾಟೀಲ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಳಾದ ಭೋಜ, ಧರ್ಮಸ್ಥಳ संघದ सर्व सदस्यರು ಹಾಗೂ नूरारू भक्तरू कार्यक्रमದಲ್ಲಿ भागवहिಸಿದ್ದರು. धर्मस्थळ संघाने अशा पद्धतीचे कार्यक्रम आमच्या रामनगर आमच्या तालुक्यामध्ये राबवावे आणि त्याला काय सपोर्ट पाहिजे आम्ही सर्वजण मिळून करू एवढं सांगून इथं मला बोलून 2 शब्द बोलायला दिल्याबद्दल मी तुमचा आभार. ಪಟ್ಟಿಗೆ ಸಾಲ ಕೊಡ್ತಾರೆ ಅಂತ ಕೆಲವರು ತಪ್ಪು ಅಭಿಪ್ರಾಯವನ್ನು ತಿಳ್ಕೊಂಡಿದ್ದಾರೆ. ಆದ್ಮೇಲೆ ನಿಮ್ಮೊಂದು ಯೋಚನೆ ಇರಬಹುದು, ಬ್ಯಾಂಕಿಂದ ಸಾಲ ಕೊಡುವುದು ಹೇಳ್ತಾರೆ, ಆದರೆ ನಾವು ವರ್ಷಕ್ಕೆ 2 ಸಲ ಹೋಗಿ ಅಲ್ಲಿ ಕಾಣಿಕೆ ಹಾಕಿ ಬರ್ತೇವೆ, ದಿನಕ್ಕೆ ಲಕ್ಷಾಂತರ ಜನ ಬಂದು ಭಂಡಾರಕ್ಕೆ ಹಣ ಹಾಕ್ತಾರೆ, ಹಾಗೆ ಅದನ್ನೇನು ಮಾಡ್ತಾರೆ ಪೂಜ್ಯರು ಅಂತ ಎಲ್ಲರೂ ತಿಳ್ಕೊಳ್ಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಸಮಾಜದಿಂದ ಬಂದ ಸಂಪತ್ತನ್ನು ಮತ್ತೊಮ್ಮೆ ಸಮಾಜಕ್ಕೆ ಸಮರ್ಪಣೆ ಮಾಡುವಂತಹ ಪುಣ್ಯದ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಯೋಜನೆ ವಿಸ್ತರಣೆಗೊಂಡಾಗ ಅಲ್ಲಿ ಏನು ಮುಖ್ಯವಾಗಿ ಏನು ಸಮಸ್ಯೆ ಇದೆ ಅಂತ ಕಂಡುಕೊಂಡು ಆ ಸಮಸ್ಯೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಪೂಜ್ಯರು ಅನುಷ್ಠಾನ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಪುರುಷರ ಸಂಘಟನೆ, ಪುರುಷರಿಗೆ ಮಾಹಿತಿಗಳು, ಪುರುಷರಲ್ಲಿ ಉಳಿತಾಯ ಭಾವನೆ, ಸಾಲ ಬೇಕು ತಂದಾಗ ಬ್ಯಾಂಕಿನ ಮೂಲಕ ಸಾಲ ಸೌಲಭ್ಯ ಕೊಡಿಸುವುದು. ನಂತರದಲ್ಲಿ ಮಹಿಳಾ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ಕೇವಲ ಮಹಿಳೆಯರಿಗೆ ಸಂಘಟನೆ ಮಾಡಿದ್ರೆ ಆಗೋದಿಲ್ಲ, ಬದಲಾಗಿ ಪ್ರತಿ ತಿಂಗಳೊಮ್ಮೆ ಒಟ್ಟು ಸೇರಿಸಿ ಬಹಳ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಹಿಳೆಯರಿಗೆ ಮಾಹಿತಿಯನ್ನು ಕೊಡುವ ಮೂಲಕ ಜ್ಞಾನ ವಿಕಾಸ ಕಾರ್ಯಕ್ರಮ ಅಂತ ಮಾಡಿದ್ರು. ಅಲ್ಲಿ ಇಲ್ಲಿ ಸಮಾಜದಲ್ಲಿ ಹೋದಾಗ ಉಣ್ಣುವ ಕೈಗೆ ದುಡಿಯುವ ಕೈಗಳಿಲ್ಲ, ಯಾರು ಹಿಂದು ಮುಂದಿಲ್ಲ, ಅಥವಾ ಮಕ್ಕಳಿದ್ರೂ ಕೂಡ ಮಕ್ಕಳು ನೋಡ್ತಾ ಇಲ್ಲ, ಅಂತಹ ದುಡಿಲಿಕ್ಕೆ ಅಸಾಧ್ಯ ಆದಂತಹ ನಿರ್ಗತಿಕರನ್ನು ಗುರುತಿಸಿಕೊಂಡು ಪ್ರತಿ ತಿಂಗಳು ಮಾಶಾಸನ ಅಂತ ಕೊಡುವ ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭ ಮಾಡಿದ್ರು. ಇವತ್ತು 1,000ದಿಂದ ತಿಂಗಳಿಗೆ 3,000 ರೂಪಾಯಿ ತನಕ